ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಇಲ್ಲಿ ಬಿಡದಿ ಭಾಗದಲ್ಲಿ ಒಂದು ಕಡೆ ಕೃಷಿ ಜೀವನ ಒಂದು ಕಡೆ ಆದರೆ ಹಾಲಿನ ವ್ಯಾಪಾರ ಮತ್ತು ಹೈನುಗಾರಿಕೆಯನ್ನು ಮಾಡಿಕೊಂಡು ಸಾಕಷ್ಟು ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಬಿಡದಿಯ ಹೋಬಳಿ ವ್ಯಾಪ್ತಿಯ ಒಂದು ಹಲ್ಲಾಳಸಂದ್ರ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಡೈರಿ ಮುಂದಿದ್ದೀನಿ. ಡೈರಿ ವ್ಯವಹಾರ ಮಾಡುವಂಥ ಮಹಿಳೆಯರಿದ್ದರನ್ನು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಎಷ್ಟು ಹಾಲಿನ ವ್ಯಾಪಾರ ಆಗುತ್ತೆ, ಯಾವ ರೀತಿ ಜೀವನ ಮಾಡ್ತಿದ್ದೀರಿ, ಬಿಡದಿಗೆ ಟೌನ್ಶಿಪ್ ಬೇಕಾ ಬೇಡವಾ ನಿಮ್ಗೆ? ಸರ್, ಇದು ನಮ್ಮ ಬಿಡದಿ ಟೌನ್ಶಿಪ್ ನಮ್ಗೆ ಬೇಡ. ನಾವು 100ಕ್ಕೆ 100 ಭಾಗದಷ್ಟು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ. ಏನೋ ಒಂದು ಹೈನುಗಾರಿಕೆ ಮಾಡಿಕೊಂಡು ನಾವಿಲ್ಲಿ ಸುಮಾರು 70 ಜನ ನಾವು ಇಲ್ಲಿ ಹೈನುಗಾರಿಕೆಯಿಂದನೇ ಜೀವನ ಕಟ್ಕೊಂಡು ಒಂದು 70% ಅಷ್ಟು ಜನ ನಾವು ಜೀವನ ಕಟ್ಕೊಂಡು ಅವ್ರ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಕೊಂಡು ಅವರ ಸಂಸಾರ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ನಮಗೆ ಈ ಭೂಸ್ವಾಧೀನ ಬೇಕಾಗಿಲ್ಲ. ನಮಗೆ ಏನು ಈ ಹೈನುಗಾರಿಕೆಯಿಂದ ಒಂದು ಲಾಭ ಇದೆ, ನಮಗೆ ನಮ್ಮ ಜೀವನ ನಡೆಸೋಕ್ಕೆ ನಮ್ಗೆ ಏನು ಮೂಲಭೂತ ಸೌಕರ್ಯಗಳು ಏನು ಬೇಕು ಎಲ್ಲನೂ ಇದರಿಂದನೇ ನಾವು ಮಾಡ್ಕೋತಿದ್ದಾಗ ನಮಗೆ ಇಂಥ ಒಂದು ಅಕ್ವೈರೇಷನ್ಗೆ ನಾವು ಬೇಡ. ನಮಗೆ ನಮ್ಮ ಜೀವನ ನಮ್ಗೆ ಬಿಟ್ಬಿಟ್ರೆ ಸಾಕು. ನಾವು ವ್ಯವಸಾಯ ಮಾಡಿಕೊಂಡು ನಾವು ಎಲ್ಲ ರೈತರುಗಳು ಸಮೃದ್ಧಿಯಾಗಿ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಜಮೀನಿಗೆ ದುಪ್ಪಟ್ಟು ದುಡ್ಡು ಕೊಡ್ತಾ ಇದೀವಿ, ಬೇರೆ ಬೇರೆ ಕಡೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2.5 ಕೋಟಿ 2 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿಯ ಒಂದು ಜಮೀನನ್ನು ಕೊಟ್ಟರು ನೀವು ಬೇರೆ ಕಡೆ ತೊಗೊಳಕ್ಕೆ ರೆಡಿ ಇದ್ದೀರಾ? ಇಲ್ಲ ಸರ್, ನಾವು ಖಂಡಿತ ಇಲ್ಲ. ಯಾಕಂದರೆ ನಾವು ಸುಮಾರು ಕಡೆ ಅಕ್ವೈರೇಷನ್ ಆಗಿರೋರ ಪರಿಸ್ಥಿತಿ ಏನಾಗಿದೆ ಅಂತ ನಾವು ನೋಡಿದ್ದೀವಿ. ನಮ್ಮ ಪಕ್ಕದಲ್ಲೇ ಅಬ್ಬನಗುಪ್ಪಿ ಹತ್ರ ಆಗಿದೆ. ಆವಾಗ 6 ಲಕ್ಷ ಅಂದರು. 6 ಲಕ್ಷ ಅಯ್ಯೋ ಅದೇ ತುಂಬ ದೊಡ್ಡ ಅಮೌಂಟು ಅಂತ ರೈತರುಗಳೆಲ್ಲ ಕೊಟ್ಬಿಟ್ರು. ಆದರೆ ಅಲ್ಲಿರೋ ಜನಗಳ ಪರಿಸ್ಥಿತಿ ಇವಾಗ ಏನಾಗಿದೆ ಅಂದರೆ, ಇವಾಗ ಅಲ್ಲಿ ಒಂದು ವಾಸ ಮಾಡೋಕ್ಕೆ ನಮಗೆ ಬೇರೆ ಕಡೆ ಜನಗಳೆಲ್ಲ ಬಂದಿದಾಗ ನಮ್ಮ ಹೆಣ್ಮಕ್ಳಾಗಲಿ ಒಂದು ಹೆಂಗಸ್ರಾಗಲಿ ಒಂದು ಆಮೇಲೆ ಗಂಡು ಮಕ್ಳು ಎಸ್ಪೆಷಲಿ ಗಂಡು ಮಕ್ಳಿಗೆ ಏನಾಯ್ತದೆ ಅಂದರೆ ಇವಾಗ ಡ್ರಗ್ಸು ಅಫೀಮು ಅವರು ಅದೆಲ್ಲ ಇಲ್ಲಿ ನಮ್ಮ ಮಕ್ಳಿಗೂ ಸಪ್ಲೈ ಆಗುವಂಥ ಎಲ್ಲ ಇದು ಇದೆ. ಆಯ್ತಾನು ಅದೇ, ಅದು ಏನು ಸರ್ಕಾರ ಗಮನಿಸ್ತದೋ ಇಲ್ವೋ ಅಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೋಬೇಕು, ನಮ್ಮ ಮಕ್ಳ ಜೀವನ ನಾವೇ ಹಾಳು ಮಾಡಬೇಕು. ಹಂಗಿದ್ದಾಗ ನಾವು ಬೇರೆ ಕಡೆ ಎಲ್ಲ ಆಗಿರೋ ಅಕ್ವೈರೇಷನ್ ನೋಡಿದ್ದೀವಿ. ಅದರಿಂದ ಏನು ಪರಿಸ್ಥಿತಿ ಬರ್ತದೆ ಅಂತ ನಮಗೂ ಖಂಡಿತ ಗೊತ್ತಿದೆ. ಖಚಿತವಾಗಿ ಏನು ಇಂಥದ್ದೇ ಆಯ್ತದೆ ಅಂತ ನಾವು ಹೇಳಬಲ್ಲೋ. ಆಗಿದ್ದಾಗ ನಾವು ಅಕ್ವೈರೇಷನ್ ಬೇಡ ಅಂತಲೇ ಹೇಳೋದು ಸರ್. ಎಷ್ಟು ಹಾಲು ಸಂಗ್ರಹ ಆಗುತ್ತೆ ಮೇಡಮ್ ಇಲ್ಲಿ ಈ ಭಾಗದಲ್ಲಿ? ನೀವು 6 ಲಕ್ಷ ಲೀಟ್ರು ತಿಂಗಳಿಗೆ ಹಾಲು ಸಪ್ಲೈ ಆಗುತ್ತೆ. ಜಾಸ್ತಿ ಹೈನುಗಾರಿಕೆ ಇಲ್ಲಿ ಹೆಚ್ಚಾಗಿ ಜನ ಎಲ್ಲ ಅವಲಂಬಿಸವ್ರೆ. ನಮಗೆ ಅಕ್ವೈರೇಷನ್ ಬೇಡ ಸರ್. ಈಗ ಇಲ್ಲಿ ಕೃಷಿ ಮಾಡಲ್ಲ, ಜನ ಒಣ ಬೇಸಾಯ ಮಾಡ್ತಾರೆ, ಹೀಗಾಗಿ ರೈತರು ಜಮೀನನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಅವರೇ ಬಂದು ಖುದ್ದಾಗಿ ನೋಡಿದ್ರೆ ಗೊತ್ತಾಯ್ತದಲ್ವ ರೈತರು ಯಾರು ರೈತರಲ್ಲ, ವ್ಯವಸಾಯ ಮಾಡ್ತಾವ್ರ ಮಾಡಲ್ವಾ ಅಂತ ಗೊತ್ತಾಗುತ್ತಲ್ವಾ. ಅವರೇ ಬಂದು ನೋಡ್ಲಿ ಬಿಡಿ. ಹೇಗಿರುತ್ತೆ ಹೈನುಗಾರಿಕೆಯಲ್ಲಿ ದಿನನಿತ್ಯ? ಯಾವ ರೀತಿ? ನೀವು ಇಷ್ಟು ದಿನ ಮಾಧ್ಯಮದ ಮುಖ ತೋರಿಸ್ತಾ ಇದ್ರು ಅವ್ರಿಗೇನು ಗೊತ್ತಾಯ್ತಾನೆ ಇಲ್ವಾ? ಇಷ್ಟು ವ್ಯವಸಾಯ ಮಾಡ್ತಾವ್ರೆ, ಇಷ್ಟು ಲೀಟ್ರ್ ಹಾಲು ಹಾಕ್ತಾವ್ರೆ ಅಂತ ಎಲ್ಲ ಗೊತ್ತಾಯ್ತಲ್ವಾ. ಮತ್ತೆ ರೇಷ್ಮೆ ಬೆಳೆ ಬೆಳೀತಾ ಇದೀವಿ ನಾವು. ತೆಂಗಿನ ಗಿಡಗಳು ಎಲ್ಲ ಜಾಸ್ತಿ ಐತೆ ಇಲ್ಲಿ. ಎಷ್ಟು ಜನ ಇಲ್ಲಿ ಹಾಲು ವ್ಯಾಪಾರಸ್ಥರಿದ್ದಾರೆ? ಒಂದು 200 ನಮ್ಗೆ ಒಂದೇ ಹಳ್ಳಿ ಒಳಗೆ ಒಂದು 200 ಮನೆ ಇದೆ. ಒಂದು 10 ಜನ 20 ಜನ ಮಾತ್ರ ಹಾಲು ಸಂಗ್ರಹಣೆ ಮಾಡ್ತಾ ಇಲ್ಲ. ಇಲ್ಲೂ ಫುಲ್ಲು ಎಲ್ಲ ಹಾಲಿಂದ ಉತ್ಪಾದನೆ ಮಾಡಿ ಹಾಲಿಂದಾನೇ ಮುಂದರಿತಾ ಇರೋದು. ನಾವು ವ್ಯವಸಾಯ, ನಾವು ರೇಷ್ಮೆ ಬೆಳಿತೀವಿ, ತೆಂಗು ಅದೇ. ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಆಗಲಿ ನಾವು ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಒಂದು ಹಾಲು ಉತ್ಪಾದನೆಯಿಂದ ಒಂದು ರೇಷ್ಮೆಯಿಂದ ನಾವು ಉಪಯೋಜನೆ ನಮ್ಮ ತಾತನ ಕಾಲದಿಂದ ಬಂದಿರೋದು. ಇದು ಮೂಲ ಅಧಿಕಾರಿ, ಇದು ಮೂಲ ಆಸ್ತಿ ಎಲ್ಲ ಬಂದಿರೋದು ನಮ್ಮ ತಾತನ ಕಾಲದಿಂದ, ನಮ್ಮ ಮುತ್ತಾತನ ಕಾಲದಿಂದ. ನಾವು ಯಾವ ಕಾರಣಕ್ಕೂ ಅವ್ನು 10 ಕೋಟಿ ಕೊಟ್ಟರು 1 ಇಂಚು ಭೂಮಿನ ನಾವು ಕೊಡಲ್ಲ. ಪ್ರಾಣ ಬೇಕಾದ್ರೆ ಬಿಡ್ತೀವಿ ಹೊರತು ನಾವು 1 ಇಂಚು ಭೂಮಿ ಕೊಡ್ತಾ ಇಲ್ಲ. ಅವನೇನೇ ಅವನು ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿ ಬೇಕು, ಬೇರೆ ಪ್ರದೇಶದಲ್ಲಿ ಮಾಡಿ ಅಭಿವೃದ್ಧಿ. ನಮ್ಮ ಕಡೆ ಅಭಿವೃದ್ಧಿ ಮಾಡೋಕ್ಕೆ ನಮ್ದೆಲ್ಲ ಕೃಷಿ ಭೂಮಿನೇ ಇರೋದು. ಯಾವುದು ಗುಡ್ಡ ಬೆಟ್ಟ ಯಾವುದೂ ಇಲ್ಲ. ನಾವು ಕೃಷಿ ಭೂಮಿನ ಯಾವ ಕಾರಣಕ್ಕೂ 1 ಇಂಚು ಅವ್ನು ಬಿಟ್ಕೊಡಿ ಅಂತ ಬಂದ್ರು ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ. ನಾವು ಮಾತ್ರ ಯಾವ ಉಪಯೋಗಕ್ಕೂ ನಾವು ಪ್ರಾಣ ಬಿಟ್ರು 1 ಇಂಚು ಭೂಮಿ ಬಿಡಲ್ಲ. ಯಜಮಾನ್ರೆ, ತಿಂಗಳಿಗೆ 6 ಲಕ್ಷ ಹಾಲು ಲೀಟರ್ ಇಲ್ಲಿ ಸಂಗ್ರಹ ಆಗುತ್ತೆ ಅಂತ ಹೇಳ್ತಿದ್ದಾರೆ. 26 ಹಳ್ಳಿಯಿಂದ 6 ಲಕ್ಷ ಲೀಟ್ರು ಡೈಲಿ ತಿಂಗಳಿಗೆ ಬೆಂಗಳೂರಿಗೆ ಹೋಗುತ್ತೆ. ನಮ್ದು ಒಂದು ಗ್ರಾಮದಲ್ಲೇ ದಿನ 2,000 ಲೀಟ್ರ್ ಹೋಗುತ್ತೆ. ನಾವು ತಿಂಗಳಿಗೆ 25 ಲಕ್ಷ ರೂಪಾಯಿ ಪೇಮೆಂಟ್ ತಗೋತೀವಿ. ನಮ್ಮ ಒಂದು ಹಳ್ಳಿಯಿಂದ ತಗೋತಿದ್ದೀವಿ. ಈಗ ಏನಾಗದೆ ಅಂದರೆ, ಹಿಂದೆ ಬ್ರಿಟಿಷರು ಒಳಗೆ ಬಂದ್ರಲ್ಲ, ಅವಾಗ ಏನು ಮಾಡೋದು, ನಮ್ಮ ಜನಗಳೇ ಸೇರ್ಕೊಂಡ್ರೆ ಕೆಲವರು ಆ ಥರ ಆಯ್ತದೆ. ಬ್ರಿಟಿಷ್ ಆಳ್ವಿಕೆ ಬರ್ತದಿಲ್ಲಿ. ಅದರಿಂದ ನಾವು ಹೇಳ್ತದೆ, ಈಗ ಹೋಗೋರಲ್ಲ ಅವರೆಲ್ಲ ಬ್ರಿಟಿಷರ ಕಡೆ ಸೇರ್ಕೊಂಡಿರೋ. ಮಹಾತ್ಮ ಗಾಂಧಿಗೆ ಚೂರಿ ಹಾಕೋಕ್ಕೆ ಬ್ರಿಟಿಷ್ ಕಡೆ ಸೇರ್ಕೊಂಡ್ರೆ ಆ ಥರ ಆಯ್ತದೆ ಪರಿಸ್ಥಿತಿ. ಯಾರೀಗ ಅಲ್ಲಿ ಹೋಗಿದ್ರಲ್ಲ, ನಮ್ಗೆ ಒಪ್ಪಿಗೆ ಅದೆ ಅಂತ ಒಂದು 25 ಜನ ಅವ್ರಿಗೆ ದುಡ್ಡು ಬೇಕು, ಬ್ರಿಟಿಷರ ಕಡೆ ಸೇರ್ಕೊಂಡ್ಬಿಟ್ಟವರು. ಹಂಗಾಗದೆ ನಾವು ಯಾವುದೇ ಕಾರಣಕ್ಕೂ ನಾವು ಇದೊಂದರೊಳಗೆ ಹಾಲಿನಲ್ಲೇ 25 ಲಕ್ಷ ತಿಂಗಳಿಗೆ ಬರ್ತದೆ ನಮ್ಮೊಂದು ಊರಿಗೆ ಬರ್ತದೆ. ಆಮೇಲೆ ರೇಷ್ಮೆ, ತರಕಾರಿ, ಆಮೇಲೆ ಇದು ಎಲ್ಲ ಥರದಲ್ಲೂ ರೇಷ್ಮೆಯಿಂದ ಒಂದು ತಿಂಗಳಿಗೆ ಒಂದು 15 ಲಕ್ಷ 20 ಲಕ್ಷ ಬರ್ತದೆ. ಎಲ್ಲ ಸರಾಸರಿ ನಮ್ಮ ಇದರೊಳಗೆ 30 ಕೋಟಿ ತಿಂಗಳಿಗೆ ಆದಾಯ ಆಯ್ತದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋಕ್ಕೆ ಒಪ್ಪಲ್ಲ.
ಯಾರೋ ಹೇಳ್ತಾವ್ರೆ ರೈತರೇ ಅಲ್ಲ ಅಂತ ಬಂದು ರಿಯಾಲಿಟಿಯಾಗೆ ಈಗ ಇಲ್ಲಿಂದ 6,000 ಲೀಟ್ರ್ ಹೋಯ್ತಾ ಇರೋದು ಹಾಲಲ್ವಾ ಇದು? ಯಾರು ಕಂಪ್ಯೂಟರ್ ತಯಾರು ಮಾಡ್ಬೋದು ಹಾಲು? ದನ ಕಂಪ್ಯೂಟರ್ ಮೇಯಿಸ್ಬೋದಾ? ತರಕಾರಿಗಳು ತಮ್ಮ ಕಂಪ್ಯೂಟರ್ ಬೆಳೆಯುವಂಗಿದ್ರೆ ಅವ್ರು ಬಂದು ಹೇಳ್ಬೋದು. ಈ ಕೆಲವ್ರು ಹೇಳ್ತಾವ್ರಲ್ಲ ವ್ಯವಸಾಯನೇ ಮಾಡಲ್ಲ ಅಂತ. ಇದು ನೋಡಿ ನೀವೇ ಕಣ್ಣಾರ ನೋಡ್ರಿ ಗೊತ್ತಾಯ್ತದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಕ್ಕೆ ತಯಾರಾಗಿಲ್ಲ. ಇಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ಸಣ್ಣ ಪುಟ್ಟ ಜನ ಇದ್ದಾರೆ, ಆಮೇಲೆ ಜಮೀನು ಇಲ್ದಂಥವ್ರು 100 ಲೀಟ್ರ್ ಹಾಲಾಗ್ತಾವ್ರೆ, ಬದುಕ್ತಾವ್ರೆ. ನಾವಿಷ್ಟು ಹೇಳಕ್ಕಂತೂ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಜಮೀನು ಕೊಡೋಕೆ ಇಷ್ಟ ಇಲ್ಲ ನಾವು. ಸರ್, ಈಗ ಗ್ಯಾರಂಟಿ ನ್ಯೂಸ್ ಕೂಡ ಅದೇ ರೀತಿ ರಿಯಾಲಿಟಿ ಚೆಕ್ ಮಾಡಕ್ಕೆ ಬಂದಿದೆ. 6 ಲಕ್ಷ ಹಾಲು ಸಂಗ್ರಹ ಆಗ್ತಿರೋದನ್ನ ಇಷ್ಟು ದೊಡ್ಡ ಮಟ್ಟದ ವಿರೋಧ ಇದ್ರು ಕೂಡ ಮಾಡ್ಬೇಕಂತ ಆಟಕ್ಕೆ ಬಿದ್ದಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಏನಾಗದೆ ಗೊತ್ತಾ, ಇದು ಒಂದು ಮಾಫಿಯಾ ಆಗದೆ. ಈ ಮಾಫಿಯಾ ಆಗದೆ ಅಂದರೆ ಏನಾಗದೆ ಅಂದರೆ ಮಾಫಿಯಾ ಇದು ಭೂಮಿ ಚಿನ್ನದ ಬೆಲೆ. ನಮಗೆ 2 ಕೋಟಿ ಕೊಟ್ಟರೆ, ನಮಗೆ ರೈತರಿಗೆ 2 ಕೋಟಿ ಕೊಟ್ಟರೆ ಅವ್ರಿಗೆ 10 ಕೋಟಿಗೆ ಮಾರ್ಕೋತಾರೆ. ಆಮೇಲೆ ಈ ಮಧ್ಯವರ್ತಿಗಳ ಕಮಿಷನ್ ಬೇರೆ, ಯಾರೋ ಕರ್ಕೋಗಿ ಸೈನ್ ಹಾಕ್ತಾರಲ್ಲ ಅವ್ರಿಗೆಲ್ಲ ಕಮಿಷನ್ ಅಂತೆ, ಅದೆಲ್ಲ ಆಗ್ಬಿಟ್ಟಿದೆ. ಇದು ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಭೂಮಿ ಇವತ್ತು 2 ಕೋಟಿ ಇರೋದು ನಾಳೆ ಇನ್ನೊಂದು ತಿಂಗಳಲ್ಲಿ 4 ಕೋಟಿ ಆಗುತ್ತೆ. ಅದಕ್ಕೋಸ್ಕರ ಇದರಿಂದ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಇದು ಬರೀ 18,000 ಕೋಟಿ ಪ್ರಾಜೆಕ್ಟ್ ಅಲ್ಲ, ಇದು 1 ಲಕ್ಷ ಕೋಟಿ ಪ್ರಾಜೆಕ್ಟು. ಇದ್ರ ಬೆಲೆ 1 ಲಕ್ಷ ಕೋಟಿ ಪ್ರಾಜೆಕ್ಟು. ಇಲ್ಲಿ ಕೊಡೋದು ರೈತರಿಗೆ ಮಾತ್ರ 18 ಕೋಟಿ, ಮಿಕ್ಕಿದ್ದೆಲ್ಲ ಯಾರ್ಯಾರಿಗೂ ಹಂಚೋಯ್ತದೆ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಇದನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಿಜ, ಇದು ನಿಜ. ಅವ್ರು ಹೇಳ್ತಾ ಇರೋದು 100% ಸತ್ಯ. ಇದೇನು ಸುಳ್ಳಲ್ಲ, ರಿಯಲ್ ಎಸ್ಟೇಟೇ. ಇದೇನು ಆಟಕ್ಕೆ ಬಿದ್ದ ಜಮೀನು ಕಿತ್ಕೊಳ್ಳೋಕೆ ಬಂದರೆ ಏನು ಮಾಡ್ತೀರಾ? ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಮುಂದಿನ ಹೋರಾಟ ವಿಧಾನಸೌಧ ಚಲೋ ಮಾಡೋಕ್ಕೆ ರೆಡಿ ಇದ್ದೀವಿ. ನಮಗೆ ಎಲ್ಲ ರೈತ ಸಂಘಟನೆಗಳು ಇಡೀ ಕರ್ನಾಟಕ, ಈ ಕಾಂಗ್ರೆಸ್ ಸರ್ಕಾರ ದುಳಾಡಿತ, ಅದು 1,90,000 ಎಕರೆ ರೈತರ ಭೂಮಿ ಕಿತ್ಕೋತಾವ್ರಲ್ಲ, ಇವರು ಅನ್ನ ತಿಂತಾರ, ಮಣ್ಣು ತಿಂತಾರ? ಮಣ್ಣು ತಿನ್ನೋಕ್ಕಾಯ್ತದ? ದುಡ್ಡು ತಿನ್ನೋಕ್ಕಾಗುತ್ತಾ? ಕಂಪ್ಯೂಟರ್ ಬೆಳೆಕಾಯ್ತದ ಆಹಾರ ಧಾನ್ಯಗಳ? ಇವ್ರು ಆಹಾರ ಭದ್ರತೆ ಬಗ್ಗೆ ಯೋಚನೆ ಮಾಡವ್ರ? ಇಷ್ಟೊಂದು ಜಾಗ 16,000 ಎಕರೆ ಕಿತ್ಕೊಂಡ್ರೆ ಜನಗಳಿಗೆ ಆಹಾರ ಎಲ್ಲಿ ಬರ್ತದೆ? ಆಹಾರ ಉತ್ಪಾದನೆ ಮಾಡೋರು ಯಾರು? ಕಂಪ್ಯೂಟರ್ ಮಾಡ್ಬೋದ್ರೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ. ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ. ಇದಿಷ್ಟು ಅಳ್ಳಾಳ ಸಂದರ್ಭದಲ್ಲಿರುವಂಥ ಗ್ರಾಮಸ್ಥರ ಮಾತು. ಯಾಕಂದರೆ ಇಲ್ಲಿ ನಾವು ಹಾಲು ಮತ್ತು ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ವ್ಯವಸಾಯ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರೋ ಜಮೀನನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.